ಹಾಯ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬುಧವಾರ ಆ, ಬಿರಿಯಾನಿ ಮಾಡ್ತಾ ಇದ್ದೆ ನೈಟ್ ಊಟಕ್ಕೆ. ಅಂದ್ರೆ ಈ ಬಿರಿಯಾನಿಗೆ ಗ್ರೇವಿ ಏನು ಬೇಡ, ಮೊಸರು ಬಜ್ಜಿ ಏನು ಬೇಡ. ಸಿಂಪಲ್ ಆಗಿ ಹಾಗೆ ತಿನ್ಕೋಬಹುದು. ಅದಕ್ಕೆ ಒಂದು ಸ್ವಲ್ಪ ಸೌತೆಕಾಯಿ ಇದು ಸಲಾಡ್ ಇದ್ರೆ ಸಾಕು. ಆ ಥರ ಬಿರಿಯಾನಿ ಮಾಡ್ತಿದ್ದೀನಿ. ಕುಕ್ಕರ್ ಮುಚ್ಚಿಟ್ಟಿದ್ದೀನಿ. ರೆಸಿಪಿನೂ ನಾನು ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಬೇಕು ಅಂದರೆ ಒಮ್ಮೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಬಿರಿಯಾನಿ ಲವರ್ಸ್‌ಗೆ ತುಂಬಾ ಇಷ್ಟ ಆಗುತ್ತೆ. ನಮ್ಮನೇಲಿ ಸ್ವಲ್ಪ ಬಿರಿಯಾನಿ ಕಡಿಮೆನೇ ಮಾಡೋದು. ನೋಡಿ ವಿಶಲ್ ಆಯ್ತು. ಒಂದು ವಿಶಲ್ ಮಾಡಿಸ್ಕೊಂಡ್ರೆ ಸಾಕು. ಆಫ್ ಮಾಡ್ಕೊತೀನಿ. ಈಗ ರೆಸಿಪಿನ ನಾನು ಹಾಕ್ತಿದ್ದೆ ವಿಡಿಯೋದಲ್ಲಿ. ನಿಮಗೆ ಬೇಕು ಅಂದರೆ ಒಮ್ಮೆ ಟ್ರೈ ಮಾಡಿ. ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈ ಮೊಸರು ಬಜ್ಜಿ ಮತ್ತು ಅದಕ್ಕೆ ಅಂತಲೇ ಸ್ಪೆಷಲಾಗಿ ಗ್ರೇವಿ ಅದ್ಯಾವುದು ಮಾಡೋ ಅವಶ್ಯಕತೆ ಇರಲ್ಲ. ಸೆಕೆ ಅಂದರೆ ಸೆಕೆ ಆಗ್ತಿದೆ. ಫ್ಯಾನ್ ಹಾಕಿದ್ರೆ ಇಲ್ಲಿ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಫ್ಯಾನ್ ಹಾಕ್ಕೊಂಡಿಲ್ಲ. ತುಂಬ ಸೆಕೆ ಆಗ್ತಿದೆ. ಆ್ಯಕ್ಚುಲಿ ಕಾಟನ್ ಡ್ರೆಸ್ಸಲ್ಲೇ ನಂಗೆ ಇಷ್ಟು ಸೆಕೆ ಆಗ್ತಿದೆ. ನನಗೆ ಮಾತ್ರ ಈಗ ಅನ್ನಿಸ್ತಿದೆಯೋ ಅಥವಾ ಎಲ್ರಿಗೂ ಸೆಕೆ ಆಗ್ತಿದೆಯೋ ಗೊತ್ತಿಲ್ಲ. ಕಿಚನಲ್ಲಿ ವಿಂಡೋ ಇದೆ, ಆದರೂ ಗಾಳಿ ಬೀಸಲ್ಲ. ಹಿಂದೆ ಮರನೂ ಇದೆ, ದೊಡ್ಡದಾಗಿ ಒಂದು ಗಸಗಸೆ ಮರ ಅಂತ ಹೇಳ್ತಾರಲ್ಲ, ಅದು ಮರನೂ ಇದೆ. ಅದ್ಯಾಕೋ ಗಾಳಿನೇ ಬೀಸಲ್ಲ. ಸೆಕೆ ಸೆಕೆ ಸೆಕೆ. ಇಲ್ಲಿ ಬಾಗಿಲು ತೆರ್ಕೊಂಡಿರೋದಕ್ಕೆ ನಾಯಿಗಳ ಕಾಟ ಜೋರಾಗಿ ಸೌಂಡ್ ಮಾಡೋದು, ಭಯ ಆದಂಗಾಗುತ್ತೆ. ಅದಕ್ಕೆ ಯಾವಾಗಲೂ ಡೋರ್ ಕ್ಲೋಸ್ ಮಾಡ್ಕೊಂಡೇ ಇರ್ತೀವಿ. ಡೋರ್ ಓಪನ್ ಮಾಡ್ಕೊಂಡಿರೋದಕ್ಕೆ ಈಗ ಭಯ. ಸಂಜೆ ಟೈಮ್ ನನಗೆ ಡೋರ್ ಓಪನ್ ಮಾಡೋದಕ್ಕೆ ಕಪ್ಪೆ ಎಲ್ಲ ಬಂದ್ಬಿಡುತ್ತೆ ಒಳಗಡೆ. ರೋಡ್ ಸೈಡಲ್ಲೇ ಇರೋದ್ರಿಂದ ಅದಕ್ಕೆ ಭಯ ಪಟ್ಕೊಂಡು ನಾನು ಡೋರ್ ಕ್ಲೋಸ್ ಮಾಡ್ಕೊಂಡಿರ್ತೀನಿ. ಆಮೇಲೆ ಫ್ಯಾನ್ ಹಾಕ್ಕೊಂಡೇ ಇರಬೇಕು ಯಾವಾಗಲೂ. ಕಿಚನಿಂದ ಪಟ್ ಅಂತ ಅಡುಗೆ ಮನೆಗೆ ಇದು ಹಾಲಿಗೆ ಬಂದು ಕೂತ್ಕೊಳ್ಳೋದು. ಬಿಕಾಸ್ ಸೆಕೆ. ಅಡುಗೆ ಮನೇಲಿ ಅಡುಗೆ ಮಾಡೋದಕ್ಕೆ ಆಗಲ್ಲ, ಹಂಗಾಗ್ತಾ ಇದೆ. ಚಪಾತಿ, ಗ್ರೇವಿ, ಅನ್ನ ಸಾಂಬಾರು ಎಲ್ಲ ಮಾಡೋ ಬದಲು ಬಿರಿಯಾನಿ ಒಂದು ಮಾಡಿಬಿಡೋಣ. ಭಾಳ ದಿನ ಆಗಿತ್ತು ಬಿರಿಯಾನಿ ಮಾಡಿ. ಹಬ್ಬದಲ್ಲಿ ಮಾಡಿದ್ದು ನಾವು, ಯುಗಾದಿ ಹಬ್ಬದಲ್ಲಿ ಮಾಡಿದ್ದು. ಮತ್ತು ನಾನು ಬಿರಿಯಾನಿ ಮಾಡಿರಲಿಲ್ಲ. ಅಕ್ಕ ಮನೆಗೆ ಹೋದಾಗಲೂ ಏನು ಮಾಡಿಸ್ಕೊಂಡಿರಲಿಲ್ಲ. ಅದಕ್ಕೆ ಈಗ ಮಾಡೋಣ ಅಂತ ಅಂದ್ಕೊಂಡು ಬಿರಿಯಾನಿ ಮಾಡ್ಕೊಂಡಿದ್ದೀನಿ. ಇನ್ನೂ ಅವ್ನು ಬಂದು ಏನು ಹೇಳ್ತಾನೋ ಗೊತ್ತಿಲ್ಲ. ಜಿಮ್ಮಿಗೆ ಹೋಗಿದ್ದಾನೆ. ಬಿರಿಯಾನಿ ತಿಂತಾನೋ ಇಲ್ವೋ ಅದು ಗೊತ್ತಿಲ್ಲ. ಸುಮ್ಮನೆ ಮಾಡಿದ್ದೀನಿ. ಜಾಸ್ತಿ ಪೀಸು, ರೈಸ್ ಕಡಿಮೆ ಆ ಥರ ಮಾಡ್ಕೊಂಡಿದ್ದೀನಿ. ನೋಡೋಣ ಟೇಸ್ಟು ನೀವು ಒಮ್ಮೆ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನನ್ನದು ಓನ್ ರೆಸಿಪಿ ಇದನ್ನು ಮಾಡಿರೋದು. ಇದಕ್ಕೆ ನಿಂಬೆಹಣ್ಣು ಆ, ಜೊತೆಗೆ ಇದು ಈರುಳ್ಳಿ, ಸೌತೆಕಾಯಿ ಸಲಾಡ್ ಇದ್ರೆ ಸಾಕು. ಯಾವ ಗ್ರೇವಿನೂ ಬೇಡ, ಯಾವ ಮೊಸರು ಬಜ್ಜಿನೂ ಬೇಡ. ಅಷ್ಟು ಸಿಂಪಲ್ ಆಗಿ ಸೂಪರ್ ಆಗಿರುತ್ತೆ. 10 ನಿಮಿಷ, 15 ನಿಮಿಷದಲ್ಲಿ ಎಲ್ಲ ರೆಡಿ ಇತ್ತು ಅಂದರೆ ಒಂದು 10 ನಿಮಿಷಕ್ಕೆ ಆಗೋಗುತ್ತೆ. ನನಗೆ ಪಾತ್ರೆನಲ್ಲಿ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ನಾನು ಆ್ಯಕ್ಚುಲಿ ಯಾವಾಗಲೂ ಕುಕ್ಕರಲ್ಲೇ ಮಾಡ್ಕೊಳ್ಳೋದು. ಬೇಗ ಹಾಕ್ಬಿಟ್ಟು ಒಂದು ವಿಷಲ್ ಹಾಕಿಸ್ಬಿಟ್ರೆ ಮುಗಿಯುತ್ತೆ ಅಂತ ಉದ್ದೇಶಕ್ಕೆ ಅಷ್ಟೇ. ಹೀಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರಂಗೋಲಿ ನೋಡಿದ್ರಲ್ಲ, ಹೇಗಿದೆ ಡಿಸೈನು ಹೇಳಿ. ಇದು ದೇವಸ್ಥಾನಕ್ಕೆ ಹೋಗಿದ್ರು ಮನೆಯವರು. ಮತ್ತು ಬೇವಿನ ಸೊಪ್ಪು ಪ್ರಸಾದ ತಂದಿಟ್ಟಿದ್ರು, ಅದೆಲ್ಲ ಇದೆ ಟೇಬಲ್ ಮೇಲೆ. ಅಡುಗೆ ಮಾಡ್ಕೊಂಬಿಟ್ಟಿದ್ದೆ ಬೆಳಗ್ಗೆನೇ. ಇವತ್ತು ಬುಧವಾರ. ಸ್ವಲ್ಪ ಹೀರೆಕಾಯಿ ಮತ್ತು ಬೇಳೆ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೆ. ದೋಸೆಗೆ ಅಂತ ಅಂದ್ಬಿಟ್ಟು ಅಕ್ಕಿ ನೆನೆಸಿಟ್ಟಿದ್ದೀನಿ. ಅಕ್ಕಿ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಕಡಲೆಬೇಳೆ ಹಾಕೋದ್ರಿಂದ. ಹಾಗಾಗಿ ಅವನಿಗೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಸಲಾಡನ್ನ ಕಟ್ ಮಾಡಿಟ್ಬಿಟ್ಟು ಸಲಾಡ್ ಮಾಡಿಟ್ಟಿದ್ದೀನಿ, ತಿನ್ಕೋತಾನೆ ಅಂತ ಅಂದ್ಬಿಟ್ಟು. ಹಾಗೆ ಇದು ನೆನ್ನೆ ಫ್ರೂಟ್ ತಂದಿದ್ವಿ ರಾತ್ರಿ, ಅದನ್ನು ತೆಗೆದಿಟ್ಟಿರಲಿಲ್ಲ. ಹಾಗೆ ಕವರಲ್ಲಿ ಇಟ್ಬಿಟ್ಟು ಹಾಗೆ ಮಲ್ಕೊಬಿಟ್ಟಿದ್ದೆ. ಬೆಳಗ್ಗೆ ತೆಗೆದಿಡೋಣ ಅಂತ ಅಂದ್ಕೊಂಡು ಸ್ವಲ್ಪ ವಾಶ್ ಮಾಡಿ ಒರೆಸ್ಬಿಟ್ಟು ಇಡಬೇಕು. ಹಾಗಾಗಿ ಮೊಸರು ತೆಗೆದಿಟ್ಕೊಂಡಿದ್ದೀನಿ. ಚೂರು ಮಸಾಲ ಮಜ್ಜಿಗೆ ಮಾಡ್ಕೊಳ್ಳೋಣ. ಇವಾಗ ಬಿಸಿಲಲ್ವಾ ತುಂಬ. ಹಾಗಾಗಿ ಇದು ನೋಡಿ, ಆರೆಂಜ್ ಎಷ್ಟು ಪುಟಾಣಿ ಆರೆಂಜ್ ಇತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ತುಂಬ ಸ್ವೀಟ್ ಇತ್ತು. ಸಿಪ್ಪೆನೂ ತೆಳುಗಿತ್ತು. ಹಣ್ಣು ಮಾತ್ರ ತುಂಬ ಚೆನ್ನಾಗಿತ್ತು. ದ್ರಾಕ್ಷಿ ಅಂದರೆ ನಮಗೆ ತುಂಬ ಇಷ್ಟ. ಸೀಸನ್ ಇರುವಾಗ ಚೆನ್ನಾಗಿ ತಿನ್ಕೊಂಬಿಡ್ತೀವಿ. ಗಂಟ್ಲು ಕೆಟ್ಟರೆ ಅಥವಾ ಕೆಮ್ಮಾದರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಉಪ್ಪು ಹಾಕ್ಬಿಟ್ಟು ತೊಳೆಯೋಕ್ಕೆ ಅಂತ ಅಂದ್ಬಿಟ್ಟು ಒಂದು 10 ನಿಮಿಷ ಬಿಟ್ಟೆ. ಇದು ಕ್ಯಾರೆಟು ಮತ್ತು ಸೌತೆಕಾಯಿ ಕಟ್ ಮಾಡ್ತಿದ್ದೀನಿ. ಹೇಗೆ ಅಂತಂದರೆ ಅವನಿಗೆ ಕ್ಯಾರೆಟ್ ಸೌತೆಕಾಯಿ ಇರಲೇಬೇಕು. ಬೆಳಗ್ಗೆ ಸಂಜೆ ಕ್ಯಾರೆಟ್ ಸೌತೆಕಾಯಿ ಇದ್ರೇ ಊಟ ಮಾಡೋದಕ್ಕೆ ಇಂಟ್ರೆಸ್ಟ್. ನಮಗೂ ಅದು ರೂಢಿ ಆಗಿಬಿಟ್ಟಿದೆ. ಒಮ್ಮೊಮ್ಮೆ ಈರುಳ್ಳಿನೂ ತೊಗೋತಿರ್ತೀವಿ ಸಲಾಡಾಗಿ. ಒಂದು 2 ಇಳ್ಕು ಬೆಳ್ಳುಳ್ಳಿ, ಆಮೇಲೆ ಶುಂಠಿ,
ಜೊತೆಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಿಮಗೆ ಖಾರ ಬೇಡ ಅಂತಂದರೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ. ನಾನು ಚೂರು ಪುದೀನ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಒಂದು ಕಡ್ಡಿ ಕೊತ್ತಂಬರಿ. ಮಸಾಲ ಮಜ್ಜಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಳಿಗೇನಾದರೂ ಕೊಡ್ತೀರಿ ಅಂದರೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಪ್ಲೀಸ್. ನಾನು ಹಾಕಿರೋ ಹಸಿಮೆಣಸಿನ್ಕಾಯಿ ಖಾರ ಏನಿರಲಿಲ್ಲ, ಹಾಗಾಗಿ ಒಂದು ಪೂರ್ತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಮೊಸರಿತ್ತಲ್ಲ, ಅದಕ್ಕೆ ಇನ್ನೊಂದು ಗ್ಲಾಸ್ ನೀರು ಸೇರಿಸ್ಕೊಂಡು ಡಂಪ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊತೀನಿ. ಮೊದಲೆಲ್ಲ ಮಜ್ಜಿಗೆ ಕಡಿಯೋ ಮಂತ್ ಬರ್ತಿತ್ತಲ್ಲ, ಅದರಲ್ಲಿ ಕಡಿತಾ ಇದ್ರು ನಮ್ಮವರೆಲ್ಲ. ನಮಗೀಗ ಅಷ್ಟೊಂದು ಟೈಮ್ ಇಲ್ಲಿದೆ, ಸೋಂಬೇರಿಗಳು, ಜೊತೆಗೆ ಟೈಮ್ ಬೇರೆ ಇರಲ್ಲ. ಹಾಗಾಗಿ ಮಿಕ್ಸಿಲಿ ಚುರ್ರು ಅನ್ಸ್ಬಿಡೋದು ಅಷ್ಟೇ. ಇದು 5 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಸೋಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಂಗೊಂದು ಕಾಲ್ ಬಂತು, ಹಾಗೆ ಮಾತಾಡಿಕೊಂಡೆ ಕೆಲಸ ಮಾಡ್ಕೊಳ್ಳೋದು. ಹಿಂಗೆ ನಮ್ಮದು ಸರ್ಕಸ್ಸು. ವರ್ಕಿಂಗ್ ವುಮೆನ್ ಆದರೆ ಇದೇ ಥರನೇ. ಮನೇಲಿದ್ದಾಗ ಒಂದು 5 ನಿಮಿಷ ನಿಧಾನಕ್ಕೆ ಕೆಲಸ ಮಾಡ್ಕೊಂಡು ನಡೆಯುತ್ತೆ. ಬಟ್ ನಮ್ಗೆ ಹಂಗೆ ಆಗೋದೇ ಇಲ್ಲ. ಟೈಮ್ ಆಗುತ್ತೆ ಅನ್ನೋದೊಂದೇ ಇಂಟೆನ್ಷನ್ ಇರುತ್ತೆ. ಮಜ್ಜಿಗೆಗೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಆದಮೇಲೆ ಮತ್ತೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಬೇಕಿದ್ದರೆ ಹಾಕ್ಕೊಳ್ಳಿ, ಆದರೆ ಮಧ್ಯ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು. ಹಾಗಾಗಿ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ತಕ್ಷಣ ಕುಡಿತೀನಿ ಅಂದರೆ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡೀರಿ. ನಾನು ತಕ್ಷಣ ಕುಡಿಯಲ್ಲ, ನಾನು ಫ್ರಿಜ್ಜಿಗೆ ಇಟ್ಬಿಟ್ಟೆ. ಅವ್ನು ಇನ್ನೂ ಬರೋದು ಲೇಟು ಅಂತ ಅಂದ್ಬಿಟ್ಟು. ಲೇಟ್ ಆದರೂ ಅವ್ನು ಬೇಗ ಬಂದ್ರೂ ಏನು ಕುಡಿಯೋದಿಲ್ಲ ಮಜ್ಜಿಗೆ. ಅವನು ತಿಂಡಿ ಎಲ್ಲ ಮಾಡಬೇಕು ಫಸ್ಟು. ಹಾಗಾಗಿ ಮಜ್ಜಿಗೆ ಮತ್ತು ನಾನು ಸ್ವಲ್ಪ ಕುಡಿದ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ. ಆಮೇಲೆ ಅನ್ನಿಸ್ತು, ಅಯ್ಯೋ ನಾನು ಫೋಟೋ ತೊಗೋಬೇಕು ಅಂತಂದ್ಬಿಟ್ಟು ಅದಕ್ಕೆ ಗ್ಲಾಸ್ ಹಾಗೆ ಇಟ್ಟೆ. ದಾಳಿಂಬೆನೂ ಬಿಡಿಸಿಟ್ಟಿದ್ದೀನಿ, ಬೇಕಿದ್ರೆ ತಿಂತಾನೆ ಅಂತ ಅಂದ್ಬಿಟ್ಟು. ಆಮೇಲೆ ಹೋಗ್ಬಿಟ್ಟು ಬಂದೆ ಲ್ಯಾಬಿಗೆ. ಟೈಮ್ ಆಗಿಬಿಟ್ಟಿತ್ತು. ಆಮೇಲೆ ಯಾವ ವೀಡಿಯೋನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ಸಂಜೆ ಮನೆಗೆ ಬಂದಮೇಲೆ ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಕಾಫಿಗೆ ಇಟ್ಕೊಂಡಿದ್ದೀನಿ. ಅದೇನೋ ಗೊತ್ತಿಲ್ಲ, ಲ್ಯಾಬಿಂದ ಬಂದ ತಕ್ಷಣ ಕಾಫಿ ಕುಡಿಬೇಕು ಅನಿಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಬೆಳಗ್ಗೆ ಸಂಜೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ಕಾಫಿದು. ಅದಕ್ಕೆ ಕಾಫಿ ಇಟ್ಕೊಂಡಿದ್ದೀನಿ. ಅವನಿಗೆ ಶುಗರ್ಲೆಸ್ಸು, ನನಗೆ ಶುಗರ್ ಪ್ಲಸ್ಸು, ಇಬ್ಬರು ಕುಡಿತೀವಿ. ಅವನು ಶುಗರ್ಲೆಸ್ಸೇ ಕುಡಿಯೋದು, ಸಕ್ಕರೆ ಹಾಕಿದ್ದು ಕುಡಿಯೋದಿಲ್ಲ. ನನಗೆ ಸಕ್ಕರೆ ಹಾಕದೆ ಕಾಫಿ ಕುಡಿಯೋದಕ್ಕೆ ಆಗಲ್ಲ. ಗೊತ್ತಿಲ್ಲ ಮುಂದೆ ಏನು ಹೇಗಾಗುತ್ತೆ ಅಂತ. ಬಟ್ ಇವಾಗ ಸಕ್ಕರೆ ಹಾಕ್ಕೊಂಡೆ ಕಾಫಿ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಆದರೂ ನಾವು ಸಕ್ಕರೆ ಹಾಕ್ಕೊಳ್ತೀರ ಕುಡಿಯೋದಕ್ಕಾಗಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಸ್ವೀಟ್ ಕ್ರೇವಿಂಗ್ ಜಾಸ್ತಿ. 1 ವೀಕ್ ಆಗೋಷ್ಟರೊಳಗೆ ನನಗೆ ಕೇಕ್ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಚಾಕ್ಲೇಟ್ ಅಂತೂ ಬಿಡಿ, ರೆಗ್ಯುಲರಾಗಿ ಇದ್ದೇ ಇರುತ್ತೆ. ಚಾಕ್ಲೇಟ್ಸ್ ಮನೇಲಿ ಇದ್ದೇ ಇರುತ್ತೆ. ಚಾಕ್ಲೇಟು ಫ್ರಿಜ್ಜಲ್ಲಿ ಮನೇಲಿರುತ್ತೆ. ಲ್ಯಾಬಲ್ಲೂ ನಾನು ಇಟ್ಕೊಂಡಿರ್ತೀನಿ ಡೈರಿ ಮಿಲ್ಕು. ನಂಗೆ ಚಾಕ್ಲೇಟ್ ತಿನ್ನಬೇಕು ಅನ್ನಿಸ್ದಾಗ ತಿನ್ನಬೇಕು, ಆ ಥರ ಅನ್ನಿಸ್ಬಿಡುತ್ತೆ. ಅದೇನೋ ಗೊತ್ತಿಲ್ಲ, ಸ್ವೀಟ್ ಕ್ರೇವಿಂಗ್ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ಕೆಲವೊಮ್ಮೆ ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿಂದಿರೋದು ಇದೆ. ನಂತರ ಯಾರಾದರೂ ಸ್ವೀಟ್ ಕ್ರೇವಿಂಗ್ ಇರೋರು ಇದ್ದೀರಾ, ಹುಚ್ಚರು, ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಕೆಲವೊಂದು ರೆಸಿಪೀಸ್ನ ನಾನು ಇದೇ ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಪ್ಲೀಸ್ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಹೇಳಿ. ಅಂದರೆ ಈಸಿಯಾಗಿ ಆಗಬೇಕು. ವರ್ಕಿಂಗ್ ವುಮೆನ್ಗೆ ಗಡಿಬಿಡಿ ಮಾಡಿಕೊಂಡು ಗಂಟೆಗಟ್ಟಲೆ ಕಿಚನಲ್ಲಿ ನಿಂತ್ಕೊಂಡು ಮಾಡಲಿಕ್ಕಾಗಲ್ಲ. ಹಾಗಾಗಿ ಬೇಗ ಆಗಬೇಕು, ಈಸಿಯಾಗೂ ಇರಬೇಕು. ಅವನಿಗೆ ಸಕ್ಕರೆ ಹಾಕ್ತಿರೋ ಕಾಫಿ ಕೊಡ್ತಾಯಿದ್ದೀನಿ. ಆಮೇಲೆ ನಾನು ಅದೇ ಹಾಲಿಗೆ ಸಕ್ಕರೆ ಸೇರಿಸ್ಕೊಂಡು ಕಾಫಿ ಕುಡಿತೀನಿ. ಈ ಕಾಫಿ ಕುಡಿಯೋದು ಏನೋ ಒಂಥರ ಇದು ಅನಿಸುತ್ತೆ. ಅದು ಆ ಟೈಮಿಗೆ ಕಾಫಿ ಅನ್ನೋ ಥರನೇ ಗಮನ ಬರ್ತಾ ಇರುತ್ತೆ ನನಗೆ. ನಾನೇನು ಜಾಸ್ತಿ ಹಾಕ್ಕೊಳ್ಳಲ್ಲ, ಒಂದು ಅರ್ಧ ಸ್ಪೂನ್ ಹಾಕ್ಕೋತೀನಿ. ಆದರೂ ಟೈಮಿಗೆ ಕಾಫಿ ಬೇಕು ಅಂತಲೇ ಅನಿಸುತ್ತೆ. ಯಾರಾದರೂ ಕಾಫಿ ಲವರ್ಸ್ ಇದ್ದೀರಾ ನಂತರ ಅಂದ್ಬಿಟ್ಟು ಕಮೆಂಟ್ ಮಾಡಿ. ತುಂಬ ಜನ ಇರ್ತೀರಿ, ಕಾಫಿ ಅಥವಾ ಟೀ ಯಾವುದಕ್ಕಾದ್ರೂ ಒಂದು ಅಡಿಕ್ಷನ್ ಆಗಿರ್ತೀವಿ. ಯಾವುದಾದ್ರೂ ಒಂದಾಗಿರಲಿ, ಅದೇನೇ ಆಗಿರಲಿ, ಪಾನೀಯ ಆಗಿರ್ಬೋದು ಅಥವಾ ತಿಂಡಿ, ಸ್ವೀಟ್ ಏನೇ ಆಗಿರ್ಬೋದು, ಯಾರಿಗಾದರೂ ಆಗಲಿ ಒಂದು ಅಡಿಕ್ಷನ್ ಇದ್ದೇ ಇರುತ್ತೆ. ನಮಗೆ ಕಾಫಿ, ಸ್ವೀಟು ಈ ಥರದ್ದೆಲ್ಲ ಜಾಸ್ತಿ ಇರುತ್ತೆ. ನಾನ್ ವೆಜ್ಜು ತಿಂತೀವಿ, ತಿನ್ನಲ್ಲ ಅಂತೇನಿಲ್ಲ. ಆದರೆ ಈ ಸ್ವೀಟ್ ಮುಂದೆ ನಾನ್ ವೆಜ್ ಅಷ್ಟಕ್ಕಷ್ಟೇ ಆ ಥರ ಅನಿಸ್ಬಿಡುತ್ತೆ. ಇದು ಒಂಥರ ಸ್ವೀಟ್ ತಿಂದರೆ ಒಂಥರ ಅದು ಒಂದು ವಾರದವರೆಗೂ ಏನೂ ಅನಿಸಲ್ಲ. ಆಮೇಲೆ ಬೇಕು ಅಂತ ಅನಿಸುತ್ತೆ. ಈ ಪುಟ್ಟ ಮಕ್ಕಳು ಹಠ ಮಾಡ್ತಾರಲ್ಲ, ಹಂಗಾಗ್ಬಿಡುತ್ತೆ. ನಾನು ಎಷ್ಟೊಂದು ಸಲ ನನ್ನ ಮಗನ ಹತ್ರ ಗಲಾಟೆ ಮಾಡಿ ಹನಿ ಕೇಕ್ ತರಿಸ್ಕೊಂಡು ತಿಂದಿರೋದು ಉಂಟು. ಅವ್ನು ತಂದ್ಕೊಡಲ್ಲ, ಕಂಟ್ರೋಲ್ ಮಾಡೋದಕ್ಕೆ ಹೇಳ್ತಾನೆ. ಬಟ್ ನಾನೇ ನಾನೇ ಹಠ ಮಾಡಿ ಅವನ ಹತ್ರ ಹನಿ ಕೇಕ್ ಬೇಕೇ ಬೇಕು ಅಂತ ತರಿಸ್ಕೊಂಡು ತಿನ್ನೋದು. ಹಾಗೆ ಯಾರಾದರೂ ಇದ್ದಾರಾ? ಇಲ್ಲಿ ಉಲ್ಟಾ ಎಲ್ಲ ಮಕ್ಕಳು ಹಠ ಮಾಡಬೇಕು. ಬಟ್ ನಮ್ಮ ಮನೇಲಿ ಉಲ್ಟಾ ನಾನೇ ಹಠ ಮಾಡಿ ತರಿಸ್ಕೊಂಡು ತಿನ್ನೋ ಥರ ಆಗುತ್ತೆ. ಅವ್ನು ತಂದ್ಕೊಡೋದಿಲ್ಲ, ಬೇಡಮ್ಮ ಸ್ವೀಟ್ ತಿನ್ನಬೇಡಿ ಅಂತಾನೆ. ಆದರೂ ನನಗೆ ಬೇಕ್ರಿ ಐಟಮು ಬೇಡ ಕಂಟ್ರೋಲ್ ಮಾಡಿ ಅಂತ. ಬಟ್ ನನಗಾಗಲ್ಲ. ಅಟ್ಲೀಸ್ಟ್ 15 ಡೇಸ್ಗಾದರೂ ಆಗಲಿ ಒಂದು ಕೇಕ್ ತಿನ್ನಬೇಕು ಆ ಥರ ಅನಿಸ್ಬಿಡುತ್ತೆ. ಅದು ಅರಸೀಕೆರೆಯಲ್ಲಿ ಚೂಸಬಲ್ ಬೇಕ್ರಿ, ಅಲ್ಲಿ ಮಾತ್ರ ನಾನು ತರಿಸ್ಕೊಂಡು ತಿನ್ನೋದು. ಅದು ತುಂಬ ಹಳೆಯ ಬೇಕ್ರಿ. ನಮ್ಮಪ್ಪ ಎಲ್ಲ ತಂದುಕೊಡ್ತಾಯಿದ್ರು. ಹಾಗಾಗಿ ನಾನು ಇವನ ಹತ್ರ ಅಲ್ಲೇ ತರಿಸ್ಕೊಳ್ಳೋದು. ಸ್ವಲ್ಪ ಮೊಬೈಲ್ ಸ್ಕ್ರೋಲ್ ಮಾಡಿಕೊಂಡು
1 ಕಪ್ ಕಾಫಿ ಕುಡಿದಾಗ ಏನೋ ರಿಲೀಫ್ ಅನಿಸುತ್ತೆ. ಆಮೇಲೆ ಕೆಲಸ ಮಾಡೋದಕ್ಕೂ ಜೋಶ್ ಬರುತ್ತೆ. ಬೆಳಗ್ಗೆ ಟೈಮು ಅಷ್ಟೇ, ಆ ಟೈಮಲ್ಲೇ ನಾನು ಸ್ವಲ್ಪ ಮೊಬೈಲ್ನ ಸ್ಕ್ರೋಲ್ ಮಾಡೋದು ಬೆಳಗ್ಗೆ ಮತ್ತು ಸಂಜೆ. ಮನೇಲಿ ಟೈಮೇ ಸಿಗಲ್ಲ ಬಿಡಿ. ಲ್ಯಾಬಲ್ಲಾದರೂ ಒಂದು ಪಕ್ಷ ಒಂದು ಅರ್ಧ ಗಂಟೆ ಅಥವಾ ಫ್ರೀ ಇರೋ ಟೈಮಲ್ಲಿ ಮೊಬೈಲ್ ಸ್ಕ್ರೋಲ್ ಮಾಡ್ತೀವಿ. ಬಟ್ ಮನೇಲಂತೂ ಮೊಬೈಲ್ ನೋಡೋದಕ್ಕೂ ಟೈಮ್ ಸಿಕ್ಕಲ್ಲ. ಕೆಲವೊಮ್ಮೆ ನಾನು ಆಡಿಯೋ ಕೇಳಿಕೊಂಡು ಕೆಲಸ ಮಾಡೋದು ಆ ಥರ ಆಗಿಬಿಡುತ್ತೆ. ಏನೂ ನೋಡೋದೇ ಇಲ್ಲ, ವೀಡಿಯೋಸ್ ಏನೂ ನೋಡೋದಿಲ್ಲ. ಜಸ್ಟ್ ಆಡಿಯೋ ಕೇಳಿಕೊಂಡು ಕೆಲವೊಂದು ಯೂಟ್ಯೂಬ್ ಚಾನಲ್ನ ನೋಡ್ತೀನಿ. ಅದನ್ನು ಕೇಳಿಕೊಂಡು ಅದರಲ್ಲೂ ಕಾರ್ಟೂನ್ ಚಾನಲ್ ನನಗೆ ತುಂಬ ಇಷ್ಟ ಆಗುತ್ತೆ. ಕಾರ್ಟೂನ್ ಚಾನಲ್ ನೋಡ್ತಾ ಇದ್ದರೆ ಏನೋ ಒಂಥರ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಹಾಗಾಗಿ ಟಿ ವಿನಲ್ಲೂ ನಾನು ಜಾಸ್ತಿ ಕಾರ್ಟೂನ್ ನೋಡೋದಕ್ಕೆ ಇಷ್ಟಪಡ್ತೀನಿ. ಸ್ಪೋರ್ಟ್ಸ್ ಚಾನಲ್ ಅಂದರೆ IPL ಎಲ್ಲ ಶುರುವಾಗಿದೆಯಲ್ಲ, ಈಗ IPL ನೋಡ್ತೀವಿ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು IPL ನೋಡಿಕೊಂಡು ನಿದ್ರೆ ಬರೋವರೆಗೂ ನೋಡೋದು. ಹಾಗೆ ನಾಳೆ ಗುರುವಾರ ಅಂತ ಅಂದ್ಬಿಟ್ಟು ಹೂವು ತರಿಸಿದ್ದೆ. ಸ್ವಲ್ಪ ಜಾಸ್ತಿ ತಂದುಬಿಟ್ಟಿದ್ದ. ಅದಕ್ಕೆ ಬಿಡಿ ಹೂವು ಹಾಗೆ ಇಟ್ಟರೆ ತುಂಬ ದಿನ ಇರೋದು ಇಲ್ಲ. ಅದು ಸ್ವಲ್ಪ ಹಳೇದಾದಂಗೆ ಆಗ್ಬಿಟ್ಟಿತ್ತು ಹೂವು. ತುಂಬ ಫ್ರೆಶ್ ಆಗಿದ್ದರೆ ಇರುತ್ತೆ, ಒಂದು ವಾರ 10 ದಿನ ಇರುತ್ತೆ. ಅದು ಕಡ್ಡಿ ಎಲ್ಲ ನೋಡ್ತಾ ಇದ್ರೆ ಹಳೇದು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಸ್ವಲ್ಪ ಕಟ್ಕೊಂಬಿಡೋಣ ನಾಳೆ ಪೂಜೆಗೆ ಅಂತ ಅಂದ್ಬಿಟ್ಟು ಕಟ್ಟಿಡ್ತಿದ್ದೀನಿ. ಅದು ಕಟ್ಟಿರೋದು ಹಾಕಿದ್ರೆ ಸ್ವಾಮಿ ಫೋಟೋ ದೊಡ್ಡದಾಗಿರೋದ್ರಿಂದ ಚೆನ್ನಾಗೂ ಕಾಣುತ್ತೆ. ಆಮೇಲೆ ಕಲರ್ ಸೇವಂತಿ ಕೊಟ್ಟಿದ್ದರು, ಅದು ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಅದರಲ್ಲಿ ಚೆನ್ನಾಗಿರೋದನ್ನು ತೆಗೆದಿಟ್ಬಿಟ್ಟು ಈ ಥರ ಕಟ್ಕೊಂಡೆ. ಒಂದು ಕವರಲ್ಲಿ ಹಾಕಿಡ್ತೀನಿ, ಬೆಳಗ್ಗೆಗೆ ಬೇಕಾಗುತ್ತೆ ಹೂವು ಅಂತ ಅಂದ್ಬಿಟ್ಟು. ನನಗೆ ಬಿಡಿ ಹೂವು ಇಟ್ಟು ನಮ್ಮ ಗಿಡದಲ್ಲೇ ಬೆಳೆಯೋ ಹೂವು ಇಟ್ಬಿಟ್ಟು ಪೂಜೆ ಮಾಡೋದೇ ಆಸೆ. ಆದರೆ ಸ್ವಲ್ಪ ಹೂ ಬಿಡೋದೆಲ್ಲ ಕಡಿಮೆ ಆಗಿದೆ. ಹಾಗಾಗಿ ಹೊರಗಡೆಯಿಂದ ತರಿಸ್ಕೊಂಡೆ ಪೂಜೆ ಮಾಡಬೇಕು. ನಂಗೆ ಹೂ ಜಾಸ್ತಿ ಇದ್ದಷ್ಟು ಪೂಜೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ನಮ್ಮ ಮನೇಲಿ ಫೋಟೋಗಳು ಜಾಸ್ತಿ ಇದೆ, ದೇವ್ರ ಫೋಟೋಗಳು ತುಂಬ ಇದೆ. ಹಾಗಾಗಿ ಹೂ ಜಾಸ್ತಿ ಬೇಕು. ಹೂ ಕಟ್ಟಿರೋದನ್ನೆಲ್ಲ ಎತ್ತಿಟ್ಟೆ. ಅದ್ರ ಜೊತೆಗೆ ಸ್ವಲ್ಪ ನನಗೆ ಇದು ಬೇರೆ ಕೊಟ್ಟು ಕಳಿಸಿದ್ರು, ಕನಕಾಂಬರ ಹೂ ಬೇರೆ ಕೊಟ್ಟು ಕಳಿಸಿದ್ರು. ಅದಕ್ಕೆ ನಾನು ಅದನ್ನು ಅದೇ ಕವರ್ಗೆ ಹಾಕಿಡ್ತಾ ಇದ್ದೀನಿ. ಈಗ ಬಿಡಿ ಹೂವು ನೋಡಿ ಎಷ್ಟು ಉದುರಿದೆ ಅಂತ ಅಂದ್ಬಿಟ್ಟು, ಹೂವಲ್ಲಿ ದಳಗಳೆಲ್ಲ ಅದೆಲ್ಲ ಈಗ ಹಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಇರೋ ಹೂವು ಕೊಳ್ತೋಗ್ತಿತ್ತು. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಎಲ್ಲ ತೊಗೊಂಬಂದಿದ್ದೆ. ಅದನ್ನು ಬಿಡಿಸ್ಬಿಟ್ಟು ಕವರಲ್ಲಿ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ಫ್ರಿಜ್ಜಲ್ಲಿ. ಇದೇನು ಗೊತ್ತಾ, ಕೂತ್ಕೊಂಡು ಕೆಲಸ ಮಾಡಿದ್ರೆ ಕಾಲು ಹಿಡ್ಕೊಂಡಂಗೆ ಆಗ್ಬಿಡುತ್ತೆ. ನಿಂತ್ಕೊಂಡು ಕೆಲಸ ಮಾಡಿದ್ರೆ ಕಾಲು ನೋವು ಬರುತ್ತೆ. ಯಾವಾಗಲೂ ಚೇರ್ನೇ ಹುಡುಕಬೇಕು. ಹಾಗಾಗಿ ನಾನು ಈ ಥರ ಕೆಲಸ ಮಾಡುವಾಗ ಆದಷ್ಟು ನೆಲದ ಮೇಲೆ ಚಕೌಲ್ ಬ್ಯಾಗ್ ಹಾಕ್ಕೊಂಡು ಕೂತ್ಕೊಂಡು ಮಾಡೋದನ್ನ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಚೇರ್ ಮೇಲೆ ಕೂತ್ಕೊಂಡು ಲ್ಯಾಬಲ್ಲೂ ಚೇರ್ ಮೇಲೆ ಕೂತ್ಕೊಂಡು ಕೆಲಸ ಮಾಡೋದು. ಅಷ್ಟರಲ್ಲಿ ಫೋನ್ ಬಂತು ನನಗೆ. ಫೋನ್ ಕಾಲಲ್ಲಿದ್ದೀನಿ, ಫೋನಲ್ಲಿ ಮಾತಾಡಿಕೊಂಡೇ ಕೆಲಸ ಮಾಡ್ಕೋತೀನಿ. ಅದೆಲ್ಲ ಮುಗಿದ್ಮೇಲೆ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಬಂದೆ. ನಾನು ಆವಾಗಲೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ, ಬಿರಿಯಾನಿಗೆ ಒಂದು 2 ಸ್ಪೂನ್ ಮೊಸರು, ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಇದೇನು ಖಾರ ಇಲ್ಲ, ಕಲರ್ಗಷ್ಟೇ. ಆಮೇಲೆ ಬಿರಿಯಾನಿ ಮಸಾಲ ಇದು 1 ಸ್ಪೂನ್ ಕಣ್ಣೆಳ್ತಲೇ ಹಾಕ್ಕೊಂಡಿದ್ದೀನಿ. ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರನ್ನ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಉಪ್ಪು ಅಷ್ಟೇ ಒಂದು ಅರ್ಧ ಸ್ಪೂನ್, ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ನಿಮಗೇನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂದರೆ ಅದನ್ನೇ ಹಾಕ್ಕೋಬೋದು. ಇದನ್ನು ಎಲ್ಲದನ್ನು ಹೆಚ್ಚಿಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಮಿಕ್ಸಿನಲ್ಲೇ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ, ಹಾಗಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ನಾನು ಚಿಕನ್ಗೆ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ಹಾಗಾಗಿ ಇದು ಬಾಯಲ್ಲೇ ಹೇಳ್ತಾ ಇದ್ದೀನಿ. ಈ ಮೆಣಸಿನ್ಕಾಯಿ ಮತ್ತು ಏನು ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಚಿಕನ್ಗೆ ಹಾಕ್ಕೊಂಡು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡು ಅದಕ್ಕೆ ಮಸಾಲ ಸ್ಪೈಸಸ್, ಹೋಲ್ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ, ಪಲಾವ್ ಸ್ಪೈಸಸ್ಸು. ಅದಕ್ಕೆ 1 ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಉರಿಬೇಕು. ಅಂದರೆ ಗೊತ್ತಲ್ಲ, ಬಿರಿಯಾನಿಗೆ ಬಿರಿಯಾನಿ ಮತ್ತು ಪಲಾವ್ ಎರಡಕ್ಕೂ ಈರುಳ್ಳಿ ಸ್ವಲ್ಪ ಕೆಂಪಗಾದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಒಂದು 10 ನಿಮಿಷ ಆಗುತ್ತಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡು ಪ್ಯಾನಿಗೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಸ್ಮೆಲ್ ಇರುತ್ತಲ್ಲ, ಹಸಿ ಸ್ಮೆಲ್ಲು ಅದೆಲ್ಲ ಹೋಗುತ್ತೆ ಅನ್ನೋದು ಉದ್ದೇಶ ಅಷ್ಟೇ. ನಿಮಗೆ ಬೇಕು ಅಂತಂದರೆ ಇದಕ್ಕೆ ಧನಿಯಾ ಪುಡಿನೂ ಸೇರಿಸ್ಕೋಬೋದು. ನಾನು ಮಸಾಲ ಕಡಿಮೆ ಆಗಿರೋದ್ರಿಂದ ಧನಿಯಾ ಪುಡಿ ಏನು ಸೇರಿಸ್ಕೊಂಡಿಲ್ಲ, ಬಿರಿಯಾನಿ ಮಸಾಲ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಮಸಾಲೆ ಎಲ್ಲ ಜಾಸ್ತಿ ಬೇಕು ಅಂದರೆ ಗರಂ ಮಸಾಲ ಪೌಡರ್ನೂ ಹಾಕ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಮಸಾಲ ಕಡಿಮೆ, ಅವ್ನು ಮಸಾಲ ಎಲ್ಲ ತಿನ್ನಲ್ಲ, ಖಾರ ಮಸಾಲ ತಿನ್ನಲ್ಲ. ನಾನು ಅವ್ನ ಟೇಸ್ಟಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಮೊದಲಿಂದನೂ ನಾವೇನು ಖಾರ ತಿನ್ನೋದಿಲ್ಲ, ಅಷ್ಟಕ್ಕಷ್ಟೇ. ಆದರೂ ಇವಾಗ ಇನ್ನೂ ಕಡಿಮೆ ಆಗಿಬಿಟ್ಟಿದೆ. ಆಮೇಲೆ ಅಕ್ಕಿ ನೆನೆಸಿಟ್ಟಿಲ್ಲ, ನಾನು ತೊಳೆದಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಟೊಮ್ಯಾಟೊ, ಚಿಕನು ಎಲ್ಲ ಇದೆ ಹೊಂದ್ಕೊಂಡ್ಮೇಲೆ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಅಕ್ಕಿ ತೊಳೆದ್ಬಿಟ್ಟು ಸಡನ್ನಾಗಿ ಹಾಕ್ಕೋತಿದ್ದೀನಿ, ನಾನೇ ನೆನೆಸಿಟ್ಟಿಲ್ಲ. ನಂಗೆ
ಬಿಟ್ಬಿಟ್ರೆ ಬಿರಿಯಾನಿನಲ್ಲಿ ರೈಸು ಕಟ್ ಆಗ್ತಾ ಇರುತ್ತೆ. ಅದು ನನಗೆ ತಿನ್ನೋದಕ್ಕೆ ಇಷ್ಟನೇ ಆಗೋದಿಲ್ಲ ರೈಸು. ಹಾಗಾಗಿ ನಾನು ಪುಲಾವ್ ಆಗಲಿ ಬಿರಿಯಾನಿ ಆಗಲಿ ಯಾವುದಕ್ಕೂ ನಾನು ನೆನೆಸ್ಬಿಟ್ಟು ಹಾಕ್ಕೊಳ್ಳಲ್ಲ. ಕೆಲವರು 1 ಅವರ್ ನೆನೆಸ್ಬೇಕು, ಅರ್ಧ ಗಂಟೆ ನೆನೆಸ್ಬೇಕು, ಅದು ನನಗೆ ಇಷ್ಟನೂ ಆಗೋಲ್ಲ. ಸ್ವಲ್ಪ ರೈಸ್ ಕಡಿಮೆ, ಪೀಸ್ ಜಾಸ್ತಿ ಆ ಥರ ಮಾಡ್ಕೊಂಡಿದ್ದೀನಿ. ಅವನು ರೈಸ್ ಕಡಿಮೆ ತಿನ್ನೋದು. ಹಾಗಾಗಿ ಅದಕ್ಕೆ 2 ಗ್ಲಾಸ್ ನಾನು ಅಕ್ಕಿ ತೊಗೊಂಡಿದ್ದು, 4 ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ. 1:2 ರೇಷಿಯೋ. ನಿಮಗೆ ತುಂಬ ಉಡಿ ಆಗಬೇಕು ಅಂದರೆ ಅದರಲ್ಲಿ 1/4 ಕಪ್ನ ಸ್ಕಿಪ್ ಮಾಡಿ, ಅಂದರೆ 3/4 ಅಥವಾ 2/4 ಆ ಥರ ಮಾಡ್ಕೊಳ್ಳಿ. ಅಂದರೆ ತುಂಬಾ ಕಡಿಮೆ ಹಾಕ್ಬೇಡಿ, ಅನ್ನ ಬೇಯಲಿಲ್ಲ ಅಂದರೆ ತಿನ್ನೋದಕ್ಕಾಗಲ್ಲ, ಗಂಟ್ಲಲ್ಲೆಲ್ಲ ಸಿಕ್ಕಾಕೊಂಡಂಗೆ ಆಗ್ಬಿಡುತ್ತೆ. ಅನ್ನನೂ ಸಾಫ್ಟಾಗಿರಬೇಕು, ಉದುರಾಗಿರಬೇಕು. ಹಾಗಾಗಿ 1ಕ್ಕೆ 2 ಕಪ್ ನೀರು ಬೇಕೇ ಬೇಕು ಅನ್ಕೋತೀನಿ. ನಾನು ನೀರು ಹಾಕಿದ ತಕ್ಷಣವೇ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡೋದಿಲ್ಲ. ಸ್ವಲ್ಪ ಅದು ಅಕ್ಕಿ ಒಂದು 3/4 ಭಾಗ ಬೇಯೋವರೆಗೂ ಹಾಗೆ ಓಪನ್ ಪ್ಯಾನಲ್ಲೇ ಬೇಯಿಸ್ಕೊತೀನಿ. ಸ್ವಲ್ಪ ಅದಕ್ಕೆ ಉಪ್ಪು ಟೇಸ್ಟ್ ನೋಡ್ಕೊಳ್ಬೇಕಾದ್ರೆ ಇವಾಗ ಸೇರಿಸ್ಕೋಬೋದು. ನಾನಿಲ್ಲಿ ಕಸೂರಿ ಮೇಥಿ ಸೇರಿಸ್ಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಅಥವಾ ನೀವು ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಬೇಕಾದ್ರೂ ಸೇರಿಸ್ಕೋಬೋದು. ಕಸೂರಿ ಮೇಥಿ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ 1-2 ಸ್ಪೂನ್ ತುಪ್ಪ ಮೇಲ್ಗಡೆ ಹಾಕೋತಾ ಇದ್ದೀನಿ. ಇದೇನಾಗುತ್ತೆ ಅಂತಂದರೆ ತುಪ್ಪ ಮೇಲೆ ಹಾಕೋದ್ರಿಂದ ಅನ್ನ ಉದುದ್ರಾಗುತ್ತೆ, ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಎಣ್ಣೆ ಕಡಿಮೆ ಯೂಸ್ ಮಾಡಿ, ಬರೀ ತುಪ್ಪನೇ ಯೂಸ್ ಮಾಡೋದ್ರಿಂದ ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಗುಡ್ ಕೊಲೆಸ್ಟ್ರಾಲ್ ಇಂಪ್ರೂವ್ ಆಗುತ್ತೆ ಅನ್ನೋದೊಂದು ಉದ್ದೇಶ ಅಷ್ಟೇ. ಬೆಣ್ಣೆ ತುಪ್ಪನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಎಣ್ಣೆ ಅಂದರೆ ಗಾಣದ ಎಣ್ಣೆ ತೊಗೊಂಬರ್ತೀವಿ, ಅದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಏನಾದರೂ ಕರಿಬೇಕು ಎಮರ್ಜೆನ್ಸಿ ಅಂದರೆ ಮಾತ್ರ ಪ್ಯೂರ್ ಆಯಿಲ್ನ ಯೂಸ್ ಮಾಡ್ತೀನಿ. ಈ ಕಡಲೆಕಾಯಿ ಎಣ್ಣೆಯಲ್ಲಿ ಫುಲ್ ನೊರೆ ಬಂದುಬಿಡುತ್ತೆ. ಹಾಗಾಗಿ ನಾನು ಅದನ್ನು ಕರಿಯೋದಕ್ಕೆಲ್ಲ ಯೂಸ್ ಮಾಡಲ್ಲ. ಅಂದರೆ ನಾವು ಏನೇ ಆಗಲಿ ಕರಿಯೋ ಐಟಮ್ ಸ್ವಲ್ಪ ಕಡಿಮೆನೇ. ನಾನು ಉಪ್ಪು ನೋಡ್ಕೋತಾ ಇದ್ದೀನಿ, ಸರಿ ಇತ್ತು. ಹಾಗಾಗಿ ನಾನು ಕ್ಯಾಪ್ ಕ್ಲೋಸ್ ಮಾಡಿ 1 ವಿಷಲ್ ಹಾಕ್ಸಿದ್ರೆ ಸಾಕು. ಯಾಕೆಂದರೆ ಅಕ್ಕಿ 3/4 ಭಾಗ ಬೆಂದೋಗಿದೆ. ಒಂದೇ 1 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು. ನನಗೆ ಪಾತ್ರೆನಲ್ಲಿ ಮಾಡೋದು ಸ್ವಲ್ಪ ಹಿಂಸೆ ಅನಿಸುತ್ತೆ. ಕುಕ್ಕರ್ ಆದರೆ 1 ವಿಷಲ್ ಹೊಡ್ಸ್ಕೊಂಬಿಟ್ರೆ ಮುಗ್ದೋಯ್ತು. ಹಾಗಾಗಿ ಜಾಸ್ತಿ ನಾನು ಕುಕ್ಕರ್ನ ಪ್ರಿಫರ್ ಮಾಡ್ತೀನಿ. ಕುಕ್ಕರಲ್ಲೇ ಜಾಸ್ತಿ ಅಡುಗೆ ಮಾಡ್ಕೋತೀನಿ. ನಮ್ಮ ಮನೇಲಿ ಪಾತ್ರೆಗಿಂತ ಜಾಸ್ತಿ ಕುಕ್ಕರೇ ಇರೋದು. ಊಟ ಆಗಿದ ತಕ್ಷಣ ಮೊದಲು ಮಾಡೋ ಕೆಲಸನೇ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಎಲ್ಲ ಆಯಿತು. ನಾಳೆ ಗುರುವಾರ ಆಗಿರೋದ್ರಿಂದ ಇವಾಗಲೇ ಎಲ್ಲ ಕಿಚನ್ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅವನಿನ್ನೂ ಬಂದಿರಲಿಲ್ಲ. ನಂದು ಊಟ ಆಯಿತು, ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳ್ಳೋದಷ್ಟೇ ಇರೋದು. 10 ಅವರ್ಸ್ ನಿದ್ದೆ ಮಾಡಬೇಕು ಅಂತ ಹೇಳಿದ್ದಾರೆ. ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಮಲ್ಕೊಬಿಡ್ತೀನಿ, ಹಾಗೆ ನಿದ್ರೆ ಬಂದೇ ಬಿಡುತ್ತೆ. ಹೀಗಿತ್ತು ಬುಧವಾರದ್ದು ವ್ಲಾಗು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಟ್ಯಾಬ್ಲೆಟ್ ನೋಡಿದ್ರೆ ಭಯ ಆಗುತ್ತೆ, 2 ಟ್ಯಾಬ್ಲೆಟ್ ತೊಗೋತಿದ್ದೀನಲ್ಲ ಅಂತ ಅಂದ್ಬಿಟ್ಟು. ಬಿರಿಯಾನಿ ಮಾತ್ರ ತುಂಬ ಟೇಸ್ಟಿಯಾಗಿತ್ತು, ಮಸ್ಟ್ ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬಿರಿಯಾನಿ ಲವರ್ಸ್ ಯಾರ್ಯಾರು ಇದ್ರೋ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ರೆಸಿಪಿನ ಟ್ರೈ ಮಾಡಿ ಹೇಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.